ಸಾಯಂಕಾಲದ ವೇಳೆಯಲ್ಲಿ ನಾವು ಕೆಲವು ವಿಷಯಗಳನ್ನ ಗಮನಿಸುತ್ತಾ ಬರುವಾಗ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಈ ಕ್ರಿಸ್ತಿಯ ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮತ್ತು ನಾವು ಅದನ್ನ ಹಿಂಬಾಲಿಸಿಕೊಂಡು ಪಾಲನೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿ ಬಹಳ ಮುಖ್ಯ. ಯಾಕೆಂದರೆ ಈ ದಿನಮಾನಗಳಲ್ಲಿ ಮಾತ್ರ ಅಲ್ಲ, ಒಂದು ವೇಳೆ ನಾವು ಹಳವಡಂಬಡಿಕೆ ಕಾಲದಿಂದಲೂ ಕೂಡ ಅನೇಕ ಸಂಗತಿಗಳಲ್ಲಿ ನಾವು ಮನುಷ್ಯರ ಕುರಿತಾಗಿ ಅಭ್ಯಾಸ ಮಾಡ್ತಾ ಬರುವಾಗ ಅಥವಾ ಅನೇಕರು ದೇವರಿಗೆ ಒಳ್ಳೆಯ ಉಪಯೋಗಿಗಳಾಗಿ ಅಥವಾ ದೇವರಿಗೆ ಸಂತೋಷವುಳ್ಳ ಜೀವಿತದೊಂದಿಗೆ ದೇವರನ್ನ ಸನ್ಮಾನಿಸಿದವರಾಗಿ, ಇನ್ನು ಕೆಲವರು ದೇವರಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಒಂದು ಜೀವಿತದಲ್ಲಿ ಮುಂದುವರಿರತಕ್ಕಂಥ ಒಂದು ಸಂಗತಿಯನ್ನ ನಾವು ಹಳವಡಂಬಡಿ ಕಾಲದಲ್ಲಿ ನೋಡ್ತೇವೆ ಮತ್ತು ಹೊಸ ಒಡಂಬಡಿ ಕಾಲದಲ್ಲಿ ಕೂಡ ನೋಡ್ತೇವೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿ, ನಾವಿವತ್ತು ಅನ್ಯೋನ್ಯತೆ, ಕ್ರಿಸ್ತೀಯ ಅನ್ಯೋನ್ಯತೆ ಕುರಿತಾಗಿ ನಾವು ಸ್ವಲ್ಪ ಸಮಯ ನೋಡ್ಬೇಕೆಂಬುದಾಗಿ ನಾನು ಇಷ್ಟವುಳ್ಳವನಾಗಿದ್ದೇನೆ. ಹಾಗಾಗಿ ಈ ಅನ್ಯೋನ್ಯತೆ ಹೇಳ್ತಕ್ಕಂತ ಒಂದು ಸಂಗತಿ, ಇದು ಕರ್ತನೊಟ್ಟಿಗೂ ಕರ್ತನ ಭಕ್ತರೊಟ್ಟಿಗೂ ಅಥವಾ ಸಭೆಯೊಟ್ಟಿಗೂ ಇರತಕ್ಕಂತ ಒಂದು ಅನ್ಯೋನ್ಯತೆಯಾಗಿದೆ. ಬಹಳ ಬಾಂಧವ್ಯ, ಈ ಒಂದು ಬಾಂಧವ್ಯ ಕರ್ತನೊಟ್ಟಿಗೆ ಇರ್ತಕ್ಕಂತ ಒಂದು ಬಾಂಧವ್ಯವಾಗಿದೆ. ಈ ಒಂದು ಬಾಂಧವ್ಯ ದೇವಜನರಿಗೆ ಇಟ್ಟಿರ್ತಕ್ಕಂಥ ಒಂದು ಬಾಂಧವ್ಯವಾಗಿದೆ. ಈ ಒಂದು ಬಾಂಧವ್ಯವು ಕರ್ತನ ಸಭೆಯೊಟ್ಟಿಗೆ ಇರ್ತಕ್ಕಂಥ ಬಾಂಧವ್ಯವಾಗಿದೆ. ಸೊ ಇದು ಬಹಳ ಈ ದಿನಮಾನಗಳಲ್ಲಿ ಇನ್ನು ಹೆಚ್ಚಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದೆ. ಯಾಕೆಂದರೆ ಈ ದಿನಮಾನಗಳಲ್ಲಿ ತುಂಬಾ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಒಂದು ವೇಳೆ ನಾವು ದೊಡ್ಡ ಪಟ್ಟಣಕ್ಕೆ ಹೋದ್ರೆ ಈ ಅನ್ಯೋನ್ಯತೆಯ ಪ್ರಮಾಣಗಳು ಬಹಳ ಕಡಿಮೆ ಆಗ್ತಾ ಬಂದಿರುವುದನ್ನು ನಾವು ಗಮನಿಸ್ತೇವೆ. ಆದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಈ ಅನ್ಯೋನ್ಯತೆ ಇದು ಕಡಿಮೆ ಆಗಬಾರದು ಹೇಳುವಂತ ಒಂದು ಸಂಗತಿ ಬಹಳ ಮುಖ್ಯ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಮತ್ತು ದೇವರ ಕುರಿತು ಆಲೋಚನೆ ಮಾಡ್ತಾ ಬರುವಾಗ, ದೇವರು ಮೊದಲಿನಿಂದಲೂ ಆಲೋಚಿಸಿದ್ದು ಈ ಮನುಷ್ಯರು ನನ್ನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು ಹೇಳ್ತಕ್ಕಂಥ ಒಂದು ಉದ್ದೇಶ ಕರ್ತನಿಗಿತ್ತು. ನಮಗೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ, ಚಿರಪರಿಚಿತವಾಗಿರ್ತಕ್ಕಂಥ ವಾಕ್ಯ, ಆದಿಕಾಂಡದಿಂದ ಮೊಟ್ಟ ಮೊದಲದಾಗಿ ಮನುಷ್ಯನು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನ ಸಂಪಾದಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. ಮತ್ತು ದೇವರು ಆತನಿಗೆ ಏನು ಹೇಳಿದನು ಅನ್ಯೋನ್ಯತೆಯಿಂದ ಎಂಬುದಾಗಿ ನಾವು ಗಮನಿಸ್ತಾ ಬರುವಾಗ, ಆತನಿಗೆ ಸಿಕ್ಕಿರ್ತಕ್ಕಂಥ ಆಶೀರ್ವಾದಗಳನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 15ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 15ನೇ ವಚನದಲ್ಲಿ ಯೆಹೋವ ದೇವರು ಆ ಮನುಷ್ಯನನ್ನ ಕರೆಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ನೀನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಪ್ರಿಯರಲ್ಲಿ, ನಾವು ಗಮನಿಸ್ತಾ ಬರುವಾಗ ಆ ಏದೇನ್ ತೋಟದಲ್ಲಿ ಆದಾಮನನ್ನ ದೇವರು ಇಟ್ಟಾಗ ಅಲ್ಲಿ ಮಾತುಕತೆ ಪ್ರಾರಂಭವಾಗಿರುವುದನ್ನು ನಾವು ನೋಡುತ್ತೇವೆ. ದೇವರು ಆದಾಮನೊಟ್ಟಿಗೆ ವ್ಯವಹರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ದೇವರ ಅನ್ಯೋನ್ಯತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ನೋಡುತ್ತಾ ಬರುವಾಗ, ಅವನು ನೀನು ಎಲ್ಲ ಮರದ ಹಣ್ಣುಗಳನ್ನ ಯಥೇಚ್ಛವಾಗಿ ನೀನು ತಿನ್ನಬಹುದು ಎಂಬುದಾಗಿ ಹೇಳಿರ್ತಕ್ಕಂಥ ಮಾತನ್ನ ನಾವು ಗಮನಿಸ್ತಾ ಬರುವಾಗ, ಅಂದರೆ ದೇವರೊಟ್ಟಿಗಿರ್ತಕ್ಕಂಥ ಸಂಬಂಧ, ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಆತನದು ಉತ್ತಮವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ಆದಾಮನು ಮತ್ತು ನಂತರ ಹವ್ವಳರು ಮಾತ್ರವೇ ಇರತಕ್ಕಂಥ ಒಂದು ಕಾಲ ಆ ದಿನದಲ್ಲಿ ಪ್ರಾರಂಭವಾಗಿದ್ದು ನಿಜ. ಆದರೆ ಅದನ್ನೇ ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ಈ ಅನ್ಯೋನ್ಯತೆ ಕಡಿದು ಹೋಯಿತು. ಸೊ ಈ ಅನ್ಯೋನ್ಯತೆ ಕಡಿದು ಹೋಯಿತು ಅಂದರೆ ದೇವರೊಟ್ಟಿಗಿರ್ತಕ್ಕಂಥ ಒಂದು ಸಂಬಂಧ, ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯಕ್ಕೆ ಬರುವಾಗ ಕಳೆದು ಹೋಯಿತು. ಅದಕ್ಕೆ ನಾವು ನೋಡುವಾಗ ಆದಾಮನಿಗೆ ದೇವರು ಹೇಳ್ತಾನೆ ಮತ್ತು ಅವಳಿಗೆ ಕೂಡ ಹೇಳ್ತಾನೆ 17ನೇ ವಚನದಲ್ಲಿ, 3ನೇ ಅಧ್ಯಾಯದ 17ನೇ ವಚನದಲ್ಲಿ, ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು,
ನಿನ್ನ ಜೀವಮಾನದಲ್ಲೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ನಮ್ಮಲ್ಲಿ ನೋಡುವಾಗ 19ನೇ ವಚನದಲ್ಲಿ ಇನ್ನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕಂಥವನಾಗಿದ್ದಿ. ನೋಡಿ, ನಾವು ಕಾಣ್ತಾ ಬರುವಾಗ ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಮನುಷ್ಯನಿಗೆ ಮರಣ ಇರಲಿಲ್ಲ ಮತ್ತು ಮಣ್ಣಿನಿಂದ ತೆಗೆಯಲ್ಪಟ್ಟಿದ್ದು ನಿಜ, ಆದರೆ ಜೀವಶ್ವಾಸವನ್ನ ಊದಿದ್ದು ಕರ್ತನದ್ದೇ ಆಗಿದೆ. ಹೀಗಿರುವಾಗ ಮನುಷ್ಯನು ಕರ್ತನೊಟ್ಟಿಗೆ ದೇವರೊಟ್ಟಿಗೆ ಅನ್ಯೋನ್ಯತೆ ಇರತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಈ ಅನ್ಯೋನ್ಯತೆಯಿಂದ ಆತನು ಕಳೆದುಕೊಂಡನು. ಆ ಕಳೆದುಕೊಳ್ಳುವುದಕ್ಕೆ ಕಾರಣ ನಮಗೆ ಗೊತ್ತಿದೆ. ಆತನು ಅವಿಧೇಯತೆಗೆ ಒಳಗಾಗಿ ಆ ಅನ್ಯೋನ್ಯತೆಯನ್ನ ಆತನು ಕಳೆದುಕೊಂಡನೆಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾವು ಗಮನಿಸ್ತಾ ಬಂದವರಾಗಿದ್ದೇವೆ. ಪ್ರಿಯರೇ, ಹೀಗೆ ಬೆಳೆಯುತ್ತಾ ಬರುವಾಗ ಒಂದು ಮನುಷ್ಯರ ಅನ್ಯೋನ್ಯತೆಯಲ್ಲಿಯೂ ಕೂಡ ವ್ಯತ್ಯಾಸ ಉಂಟಾಗಲಿಕ್ಕೆ ಪ್ರಾರಂಭವಾಯಿತು. ನೋಡಿ, ಅದೇ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯವನ್ನು ಓದುವಾಗ ಕಾಯಿಯಾನನು ಮತ್ತು ಅಲ್ಲಿ ಹೇಬೇರನ ಕುರಿತಾಗಿರ್ತಕ್ಕಂಥ ಅವರಿಬ್ಬರ ಅನ್ಯೋನ್ಯತೆ ಏನಾಯಿತು, ಅವರಿಬ್ಬರ ಅನ್ಯೋನ್ಯತೆಗೂ ಕೂಡ ಸಮಸ್ಯೆ ಉಂಟಾಯಿತು. ಹೀಗೆ ಅಲ್ಲಿ ನೋಡುವಾಗ ಕಾಯಿಯಾನನು ದೇವರು ಇಷ್ಟಪಡದೇ ವ್ಯಕ್ತಿಯಾಗಿರ್ತಕ್ಕಂಥವನಾಗಿದ್ದನು ಮತ್ತು ಹೇಬೇರನು ದೇವರಿಗೆ ಇಷ್ಟವುಳ್ಳಿರತಕ್ಕಂಥ ವ್ಯಕ್ತಿಯಾಗಿ ಕಂಡು ಬಂದಿರುವುದನ್ನು ನಾವಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಅಂದರೆ ಇವರಿಬ್ಬರ ಸಂಬಂಧವನ್ನು ನಾವು ಆಲೋಚನೆ ಮಾಡ್ತಾ ಬರುವಾಗ ಸ್ವಂತ ಅಣ್ಣ ತಮ್ಮಂದಿರಾಗಿದ್ದರೂ ಕೂಡ ಅವರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂತ ಒಂದು ಸ್ಪಷ್ಟತೆಯನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಬೇರೆ ಹೊಸ ಒಡಂಬಡಿಕೆ ಕೂಡ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನು ಅನ್ಯೋನ್ಯತೆ ಕುರಿತಾಗಿ ಮಾತನಾಡಿದ್ದಾನೆ. ನನ್ನೊಟ್ಟಿಗೆ ತಂದೆಯೊಟ್ಟಿಗೆ ಇರತಕ್ಕಂತ ಸಂಬಂಧದಲ್ಲಿ ನೀವು ಇರಬೇಕಿರತಕ್ಕಂತ ಸಂಗತಿಯನ್ನ ಶಿಷ್ಯರೊಟ್ಟಿಗೆ ಆತನು ಮಾತನಾಡ್ತಾ ಬಂದಿರತಕ್ಕಂಥವನಾಗಿದ್ದಾನೆ. ಹಾಗಾದ್ರೆ ಒಡಂಬಡಿ ಕಾಲದ ಅನೇಕ ಭಕ್ತರನ್ನ ಕುರಿತಾಗಿ ನಾವು ನೋಡ್ತಾ ಬರುವಾಗ, ಯೋಬನ ಕುರಿತಾಗಿ ನೋಡುವಾಗ, ಅಬ್ರಾಹಮನ ಕುರಿತಾಗಿ ನೋಡುವಾಗ, ಇವರೆಲ್ಲರೂ ಕೂಡ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇರತಕ್ಕಂತ ವ್ಯಕ್ತಿಗಳಾಗಿ, ಅವರು ಭಕ್ತರಾಗಿ ಮುಂದುವರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಈ ಹೊಸ ಒಡಂಬಡಿಕೆಯ ಕಾಲಾವಧಿ, ಒಂದು ವೇಳೆ ಇಸ್ರಾಯೇಲರ ಒಂದು ಜೀವಿತದಲ್ಲಿಯೂ ಕೂಡ ದೇವರು ಅದನ್ನೇ ಇಟ್ಟಿರುವುದನ್ನು ನೋಡ್ತೇವೆ. ಇಸ್ರಾಯೇಲರ ಮಧ್ಯದಲ್ಲಿ ನೀವು ಯಾವಾಗಲೂ ನೀವು ಐಕ್ಯತೆಯಿಂದ ಇದ್ದುಕೊಂಡವರಾಗಿ ನನ್ನ ನಾಮವನ್ನು ಕೀರ್ತಿಸಬೇಕು, ಭಜಿಸಬೇಕೆಂಬತಕ್ಕಂತ ನಿಯಮಾವಳಿಗಳನ್ನಿಟ್ಟು ನೀವು ಯಾಜಕರು ನೀವು ಹೀಗೆ ಜೀವಿಸಬೇಕು, ನೀವು ಹೀಗೆ ಮಾಡಬೇಕು, ಮತ್ತು ಇಸ್ರಾಯೇಲ್ ಜನಾಂಗದ ಉಳಿದವರು ಕೂಡ ಈ ರೀತಿಯಾಗಿ ನೀವು ಜೀವನ ಮಾಡಬೇಕು. ಹೀಗೆ ಅನೇಕ ವಿಷಯಗಳನ್ನ ಆತನು ಇಟ್ಟು ಇಸ್ರಾಯೇಲ್ ಮಕ್ಕಳು ಅವರು ಜೀವನ ಮಾಡ್ತಾ ಬಂದವರಾಗಿದ್ದು, ಅಲ್ಲಿಯೂ ಕೂಡ ಕೆಲವರ ಮಧ್ಯದಲ್ಲಿ ವಾಗ್ವಾದಗಳು ಅಥವಾ ಅನ್ಯೋನ್ಯತೆಯಲ್ಲಿ ಬಿರುಕುಗಳು ಹುಟ್ಟಿರುವಂತದನ್ನ ಇಸ್ರಾಯೇಲರ ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇಸ್ರಾಯೇಲರ ಜೀವಿತದಲ್ಲಿ ಕೂಡ ದೇವರು ಸಂತೋಷ ಪಡಲಿಲ್ಲ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈಗ ಹೊಸ ಒಡಂಬಡಿಕೆ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬಂದಂತ ಸಂದರ್ಭದಲ್ಲಿ, ಆತನ ಶಿಷ್ಯರೊಟ್ಟಿಗೆ ಇರತಕ್ಕಂತ ಸಂದರ್ಭದಲ್ಲಿ ಆತನು ಕೂಡ ಅನ್ಯೋನ್ಯತೆ ಕುರಿತಾಗಿ ಆತನು ಮಾತನಾಡಿರ್ತಕ್ಕಂಥವನು ಆಗಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಆತನು ಹೇಳಿರ್ತಕ್ಕಂಥದ್ದೇ ದೇವರೊಂದಿಗೆ ಇರತಕ್ಕಂಥ ಅನ್ಯೋನ್ಯತೆ. ನೋಡ್ರಿ, ನನ್ನೊಂದಿಗೆ ಅನ್ಯೋನ್ಯತೆ ಇರಬೇಕೆಂಬುದಾಗಿ ಆತನು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 7ನೇ ವಚನವನ್ನ ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 15:7 ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳಲ್ಲಿಯೂ ನೆಲೆಗೊಂಡಿರಬೇಕು. ಅಲ್ಲಿ ನೋಡುವಾಗ ದೇವರಲ್ಲಿ ನೆಲೆಗೊಂಡಿರತಕ್ಕಂತ, ದೇವರೊಂದಿಗೆ ಅನ್ಯೋನ್ಯತೆ ಇರತಕ್ಕಂತ ಸಂಗತಿಯನ್ನ ಕರ್ತನಾದ ಯೇಸು ಕ್ರಿಸ್ತರು ಮಾತನಾಡುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಈ ಯೋಹಾನನು ಬರೆಯಬೇಕಾದ್ರೆ ಯೋಹಾನನಾಗಿರ್ತಕ್ಕಂಥ ಶಿಷ್ಯನು ಕೂಡ ಕರ್ತನೊಟ್ಟಿಗೆ ಬಹಳ ಅನ್ಯೋನ್ಯತೆ ಇರತಕ್ಕಂಥ, ಇನ್ನೂ ಸ್ಪಷ್ಟವಾಗಿ ನಾವು ನೋಡುವಾಗ ಕರ್ತನ ಎದೆಗೆ ಒರಗಿಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ, ಅಪೊಸ್ತಲನಾಗಿ ಆತನು ಇರ್ತಕ್ಕಂಥವನಾಗಿದ್ದನು. ಹಾಗಾದ್ರೆ ಅಲ್ಲಿ ಮೊಟ್ಟ ಮೊದಲದಾಗಿ ಕ್ರಿಸ್ತನೊಟ್ಟಿಗಿರ್ತಕ್ಕಂಥ ಸಂಬಂಧ, ಆ ಅನ್ಯೋನ್ಯತೆಗೆ ಅಪೊಸ್ತಲರು ಒಳಗಾಗಿರ್ತಕ್ಕಂಥವರಾಗಿದ್ದರು. ಅದರಲ್ಲಿ ಯೋಹಾನನು ಕೂಡ ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಬೇರೆ ಇಲ್ಲಿ ನಮ್ಮ ವಿಷಯ ಏನಂತ ಹೇಳಿದ್ರೆ, ಕರ್ತನೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ, ಕರ್ತನ ಮಕ್ಕಳೊಟ್ಟಿಗೆ ಇರತಕ್ಕಂತ, ಅಂದರೆ ಕರ್ತನ ಸಭೆಯೊಟ್ಟಿಗೆ ಇರತಕ್ಕಂತ ಅನ್ಯೋನ್ಯತೆ, ಇವುಗಳನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಈ ದಿನಮಾನಗಳಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ,
ಅನ್ಯೋನ್ಯತೆ ಹೇಳ್ತಕ್ಕಂತ ಒಂದು ಸಂಗತಿಗಳಿಗೆ ನಾವು ಒಬ್ಬರೊಬ್ಬರು ಮಿಂಗಲಾಕೊಂಡು ವಿಶ್ವಾಸಿಗಳು ಒಬ್ಬರೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಒಬ್ಬರೊಬ್ಬರ ಆ ಒಂದು ಕಾರ್ಯಗಳ ವಿಷಯದಲ್ಲಿ ನಾವು ಭಾಗವಹಿಸುತ್ತಾ ಹೇಗೆ ನಾವು ಅವರನ್ನ ಆತ್ಮಿಕತೆ ಕಡೆಗೆ ಮತ್ತು ನಾವು ಕೂಡ ಆತ್ಮಿಕತೆಗೆ ಮುಂದುವರಿತಕ್ಕಂತ ಒಂದು ಜೀವಿತ ಈ ಒಂದು ಅನ್ಯೂನ್ಯತೆಯಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಬೇರೆ ನಾವು ಈ ಅನ್ಯೂನ್ಯತೆಗೆ ದೇವರು ನಮ್ಮನ್ನು ಕರೆದನು ಎಂಬುದಾಗಿ ಸ್ಪಷ್ಟವಾಗಿ ನೋಡುತ್ತೇವೆ. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನ ಕರೆದನು. ಇಲ್ಲಿ ಸ್ಪಷ್ಟವಾಗಿದ್ದ ಒಂದು ಸಂದೇಶವನ್ನು ನಾವು ಕಾಣುವಾಗ ಈ ಅನ್ಯೋನ್ಯತೆಗೆ ಕ್ರಿಸ್ತಿಯ ಜೀವಿತದ ಪ್ರಾರಂಭ ಅದು ಹೇಗೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನ ಕರೆದನು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಈ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ಕರೆಯಲ್ಪಟ್ಟವರಾಗಿದ್ದೇವೆ. ಹಾಗಾದ್ರೆ ನಾವು ಒಂದು ಸಂಗತಿಯನ್ನ ನಾವು ತಿಳಿಸ್ತಕ್ಕಂಥವರಾಗಿದ್ದೇವೆ. ನಾವು ಈ ಅನ್ಯೋನ್ಯತೆಗೆ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನ ಆತನು ಸೇರಿಸಿರ್ತಕ್ಕಂಥ ದೇವರು. ಹಾಗೆ ಈ ಅನ್ಯೋನ್ಯತೆ ಕುರಿತಾಗಿ ನಾವು ಮೊಟ್ಟ ಮೊದಲದಾಗಿ ತಿಳ್ಕೊಳ್ಳಬೇಕಾಗಿ ಅನೇಕರು ಅಂದ್ಕೊಳ್ತಾರೆ. ಅನೇಕರು ಸಭಾ ಜೀವನದಲ್ಲಿ ನಾವು ನೋಡ್ತಾ ಬರುವಾಗ ನನ್ನ ಒಂದು ಸಂಬಂಧಗಳು ಕರ್ತನೊಟ್ಟಿಗೆ ನಾನು ಕರ್ತನೊಟ್ಟಿಗೆ ನನ್ನ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಆಯ್ತು. ಹೌದು, ಒಳ್ಳೇದು. ಕರ್ತನೊಟ್ಟಿಗೆ ಸಂಬಂಧಗಳು ಇರಲೇಬೇಕು. ಯಾಕೆಂದ್ರೆ ಕರ್ತನು ಅದಕ್ಕೋಸ್ಕರವಾಗಿ ನಮ್ಮನ್ನ ಅನ್ಯೋನ್ಯತೆಗೆ ಆತನು ಕರೆದವನಾಗಿದ್ದಾರೆ ಹೇಳ್ತಕ್ಕಂತ ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂತ ಒಂದು ಸಂಗತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಅನ್ಯೋನ್ಯತೆ ಹೇಳ್ತಕ್ಕಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆತನು ಜಯಪಾಲಿಸಿರ್ತಕ್ಕಂಥವನಾಗಿದ್ದಾನೆ ಹೇಳುವಂತ ಒಂದು ಸಂಗತಿಯನ್ನ ನಾವು ಸ್ಪಷ್ಟವಾಗಿ ನೋಡುವಂತ ಒಂದು ಸಂಗತಿಗಳಾಗಿವೆ. ಸೊ ಆದ್ದರಿಂದ ನಮ್ಮ ಜೀವಮಾನದಲ್ಲಿ ಕರ್ತನು ನಮ್ಮನ್ನು ಅನ್ಯೋನ್ಯತೆಗೆ ಕರೆದಿದ್ದಾನೆ ಹೇಳುವಂತ ಸ್ಪಷ್ಟ ತಿಳುವಳಿಕೆ ನನಗೆ ನಿಮಗೆ ಇರುವಂತದಾಗಿದೆ ಎಂಬುದಾಗಿ ಮತ್ತು ನಾವು ನೋಡುವಾಗ ಈ ಒಂದು ಅನ್ಯೋನ್ಯತೆಯ ವಿಷಯದಲ್ಲಿ ನಾವು ಕಾಣ್ತಾ ಬರುವಾಗ ಸಭೆಯ ಅನ್ಯೋನ್ಯತೆ ಪ್ರಾರಂಭ ಆಯಿತು. ಸಭೆಯೊಟ್ಟಿಗೆ ಸಂಬಂಧ ಪ್ರಾರಂಭವಾಯಿತು. ಸೊ ಹಾಗಾಗಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 42ನೇ ವಚನದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಅಂದರೆ ವಿಶ್ವಾಸಿಗಳ ಅನ್ಯೋನ್ಯತೆ. ಸೊ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಈ ಸಭಾ ಜೀವಿತದಲ್ಲಿ ನಾವುಗಳು ಏನಾಗಿದ್ದೇವೆ, ನಾವು ಸೇರಿಕೊಂಡವರಾಗಿದ್ದೇವೆ. ಅದರಿಂದ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಕ್ಕಂಥದ್ದು ಕರ್ತನೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಮತ್ತು ಕರ್ತನ ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ಅನೇಕರು ಅದನ್ನ ಅಲಕ್ಷ್ಯ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅದರಿಂದ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಅಲಕ್ಷ್ಯ ಮಾಡಬಾರದು. ನೋಡ್ರಿ, ಪ್ರಾರಂಭಿಕವಾಗಿರ್ತಕ್ಕಂಥ ಸಭೆಗಳ ವಿಶ್ವಾಸಿಯ ಜೀವಿತದಲ್ಲಿ ಅವರ ಒಂದು ಅನ್ಯೋನ್ಯತೆ ಹೇಗಿತ್ತೆಂಬುದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 46ನೇ ವಚನದಲ್ಲಿ ಏಕ ಮನಸ್ಸಿನಿಂದ ಕೂಡಿರ್ತಕ್ಕಂಥ ಅನ್ಯೋನ್ಯತೆ. ಅವರು ಏಕ ಮನಸ್ಸಿನಿಂದ ಇದ್ದರು. ಹಾಗಾಗಿ ನಾವು ಅಲ್ಲಿ ಗಮನಿಸ್ತಾ ಬರುವಾಗ ಅವರ ಅನ್ಯೋನ್ಯತೆ ಹೇಗಿತ್ತೆಂಬುದಾಗಿ ನೋಡುವಾಗ ಏಕ ಮನಸ್ಸು ಅವರಲ್ಲಿ ಇತ್ತು ಹೇಳುವುದನ್ನ ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ಮತ್ತು ಈ ಒಂದು ಸಂಗತಿಯನ್ನ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಕೂಡ ಹೇಳ್ತಾ ಇದ್ದಾನೆ. ಪೇತ್ರನು ಹೇಳ್ತಾ ಇದ್ದಾನೆ. ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಹೇಳ್ತಾನೆ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಹೇಳುವಾಗ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರದೊಬ್ಬರು ಪ್ರೀತಿಸಿರಿ ಎಂಬುದಾಗಿ ನೋಡ್ತೇವೆ. ನೋಡುವಾಗ ಇವತ್ತು ಸಭಾ ಜೀವಿತದಲ್ಲಿರ್ತಕ್ಕಂಥ ನಾವುಗಳು ಏಕ ಮನಸ್ಸುಳ್ಳವರಾಗಿದ್ದು ಪರರ ಸುಖ ದುಃಖಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು, ಪ್ರೀತಿ ಮಾಡ್ತಕ್ಕಂಥದ್ದು, ಈ ಅನ್ಯೋನ್ಯತೆ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ಈ ಒಂದು ಸಂಗತಿಗಳಿಗೆ ಕೊರತೆ ಇದೆ ಎಂಬುದಾಗಿ ನಾನು ಅನೇಕ ಕಡೆಗಳಲ್ಲಿ ಈ ವಿಷಯದಲ್ಲಿ ಕೊರತೆ ಇದೆ ಎಂಬುದಾಗಿ ನಾನು ಅಂದುಕೊಳ್ತಕ್ಕಂಥವನಾಗಿದ್ದೇನೆ. ಯಾಕೆಂದರೆ ನಾವೆಲ್ಲರೂ ನನಗೆ ದೇವರ ಅನ್ಯೋನ್ಯತೆ ಇದೆ, ನಾನು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೇನೆ, ನಾನು ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತೇನೆ, ನಾನು ರಾತ್ರಿಯಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವರಿದ್ದಾರೆ. ಹಾಗೆ ಮಾಡುವುದು ಒಳ್ಳೇದು ಎಂಬುದು ನಾನು ಕೆಟ್ಟದ್ದು ಎಂಬುದಾಗಿ ಅಥವಾ ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ.
ಸೊ ಹೇಗೆ ಕರ್ತನೊಟ್ಟಿಗೆ ಇರ್ತಕ್ಕಂತ ಒಂದು ಅನ್ಯೋನ್ಯತೆ ಮುಖ್ಯವೋ, ಅದೇ ರೀತಿಯಾಗಿ ಸಭೆಯೊಟ್ಟಿಗೆ ಅಥವಾ ದೇವಜನರೊಟ್ಟಿಗೆ ನಂಬಿಕಿಟ್ಟಿರ್ತಕ್ಕಂಥ ಭಕ್ತರೊಟ್ಟಿಗೆ ಇರಬೇಕಾಗಿರ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ನೋಡ್ರಿ, ದೇವರೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ ಕೂಡ ಕಡಿದು ಹೋಗ್ತದೆ ಯಾವಾಗ ನಾವು ಕರ್ತನಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗುವಾಗ ಅಥವಾ ಕರ್ತನಿಗೆ ವಿರುದ್ಧವಾಗಿ ನಾವು ಜೀವಿಸುವಾಗ. ಅದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಓದ್ತಾ ಬರುವಾಗ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ. ನೋಡ್ರಿ, ಇಲ್ಲಿ ಅಗಲಿಕೆ ಅಥವಾ ದೇವರಿಂದ ಅನ್ಯೋನ್ಯತೆಯನ್ನ ಕಳೆದುಕೊಳ್ತಕ್ಕಂಥದ್ದು ನಮ್ಮ ಅಪರಾಧಗಳು ಎಂಬುದಾಗಿ ಸ್ಪಷ್ಟವಾಗಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಈ ನಮ್ಮ ಅಪರಾಧಗಳಿಂದಾಗಿ ನಾವು ಅನ್ಯೋನ್ಯತೆಯಿಂದ ದೂರ ಸರಿತಾ ಬಂದಿರತಕ್ಕಂಥ ನೋಡ್ತೇವೆ. ಕೆಲವರು ಆರಾಧನೆಗೆ ಬರ್ತಾರೆ, ರೊಟ್ಟಿ ಮುರಿತಾರೆ, ನಾವು ಅನ್ಯೋನ್ಯತೆ ತಕ್ಕೊಂಡಿದೆ ಎಂಬುದಾಗಿ ಅಂತಾರೆ. ಆಮೇಲೆ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿ ಜೊತೆಯಲ್ಲಿ ನಾವು ಏಕ ಮನಸ್ಸುಳ್ಳವರಾಗಿ ಅವರನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿರುವುದಿಲ್ಲ. ಸೊ ಇಂತಹ ಸ್ಥಿತಿಗಳು ಸಭೆಗಳಲ್ಲಿ ಉಂಟಾಗಬಾರದು. ಯಾಕೆಂದರೆ ಕರ್ತನ ವಾಕ್ಯವನ್ನ ಹಿಂಬಾಲಿಸ್ತಕ್ಕಂಥ ನಾವುಗಳು, ಸುಸ್ತ ಬೋಧನೆಗೆ ಒಳಗಾಗಿರ್ತಕ್ಕಂಥ ನಾವುಗಳು ಅಪರಾಧಕ್ಕೆ ಒಳಗಾದರೆ, ನಾವು ತಪ್ಪಾದ ರೀತಿಗೆ ಒಳಪಟ್ಟು ಜೀವಿಸುವಾಗ, ನೋಡಿ ಅನ್ಯೋನ್ಯತೆಯಿರತಕ್ಕಂಥ ಕಾಯಿಯಾನನು ಮತ್ತು ಹೇಬೇಲರು ಅವರ ವಿಷಯವಾಗಿ ನೋಡುತ್ತಾ ಬರುವಾಗ ಒಂದೇ ಅಣ್ಣ ತಮ್ಮಂದಿರಾಗಿದ್ದಾರೆ, ಒಂದೇ ತಂದೆಯ ಮಕ್ಕಳಾಗಿ ಅವರು ಹುಟ್ಟಿರತಕ್ಕಂಥವರಾಗಿದ್ದಾರೆ. ಆದರೆ ಅವರು ಹೊಂದಿರತಕ್ಕಂಥ ಸಂಬಂಧದಲ್ಲಿ ಅವರು ಕಾಯಿಯಾನನು ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ, ತನ್ನ ತಮ್ಮನೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ, ಎರಡೂ ವಿಷಯಗಳಲ್ಲಿ ಆತನು ವಿಫಲತೆಯನ್ನು ಹೊಂದಿದವ. ಎರಡೂ ವಿಷಯದಲ್ಲಿ ಆತನಿಗೆ ವಿಫಲತೆ ಇತ್ತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ನಾವು ಸಭೆಯ ಅನ್ಯೋನ್ಯತೆಯಲ್ಲಿ ಮುಂದುವರಿತಾ ಇರತಕ್ಕಂಥ ಭಕ್ತರುಗಳು ನಾವಾಗಿದ್ದೇವೆ. ಸೊ ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಭೆಗೆ ವಿರುದ್ಧವಾಗಿ ವರ್ತಿಸುತ್ತಾ ನಮ್ಮ ಅನ್ಯೋನ್ಯತೆಯನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ, ನಾವು ಯಾರೊಟ್ಟಿಗೆ ಅನ್ಯೋನ್ಯತೆಯಿಂದಿರಬೇಕು, ನಾವು ಹೇಗೆ ಇರಬೇಕು, ನಾನು ನಂಬಿದ್ದೇನೆ, ನನಗೆ ದೀಕ್ಷಾಸ್ಥಾನ ಆಗಿದೆ, ನಾನು ರೊಟ್ಟಿ ಮುರಿದ್ರಾಯ್ತು, ಇಷ್ಟು ಮಾತ್ರ ಸಾಕೆಂಬುದಾಗಿ ನಾವು ಅಪೇಕ್ಷೆ ಪಡ್ತಕ್ಕಂಥವರಾದರೆ ನಾವು ಯಾವ ಅನ್ಯೋನ್ಯತೆಯ ಕುರಿತಾಗಿ ನಾವು ತಿಳ್ಕೊಂಡವರಾಗಿದ್ದೇವೆ ಹೇಳುವಂಥದ್ದು ಈ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನ್ಯೋನ್ಯತೆ. ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ, ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ, ಅಥವಾ ಸಭೆಯ ದೇವಜನರೊಟ್ಟಿಗೆ ಇರತಕ್ಕಂಥ ಅನ್ಯೋನ್ಯತೆಯನ್ನ ನಾವು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥದ್ದು. ನಾವು ದೇವರೊಟ್ಟಿಗೆ ಇರತಕ್ಕಂಥದ್ದು ನೋಡ್ರಿ, 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನ ನಮ್ಗೆ ಏನು ಕಲಿಸಿಕೊಡ್ತಾ ಇದೆ. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನವನ್ನ ನಾವು ಅಲ್ಲಿ ಗಮನಿಸ್ತಾ ಬರುವಾಗ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದಾಗಿದೆ. ಹಾಗಾದ್ರೆ ನಾವು ನೋಡುವಾಗ ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರ್ಬೇಕು. ಹಾಗಾದ್ರೆ ಅವರಿಗಿರ್ತಕ್ಕಂತ ಆ ಒಂದು ಅನ್ಯೋನ್ಯತೆ ಯಾರೊಟ್ಟಿಗೆ? ತಂದೆಯೊಟ್ಟಿಗೂ ಮಗನೊಟ್ಟಿಗೂ ಇರತಕ್ಕಂತ ಸಂಬಂಧದ ಕುರಿತಾಗಿ ನೋಡ್ತೇವೆ. ಅಂದರೆ ನಾವಿಲ್ಲಿ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು ದೇವರೊಟ್ಟಿಗಿರ್ತಕ್ಕಂತ ಸಂಬಂಧಗಳು, ಅನ್ಯೋನ್ಯತೆಗಳು, ಅದು ನಮ್ಮ ಮಧ್ಯದಲ್ಲಿಯೂ ಕೂಡ ಮುಂದುವರಿಯತಕ್ಕಂಥ ಒಂದು ಕಾರ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಸೊ ಅದರಿಂದ ನಾವು ನೋಡುತ್ತಾ ಬರುವಾಗ ಅನೇಕ ಕಡೆಗಳಲ್ಲಿ ನಾವು ನಿಜವಾಗಿರ್ತ ವಿಶ್ವಾಸಿಗಳೊಟ್ಟಿಗೆ ಅನ್ಯೋನ್ಯತೆ ಇಲ್ಲದೇ ಇರತಕ್ಕಂಥವರ ಒಂದು ಸಂಗತಿಗಳನ್ನು ನಾವು ಅನೇಕ ಕಡೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಈ ಅನ್ಯೋನ್ಯತೆ ಕರ್ತನ ಮಕ್ಕಳೊಟ್ಟಿಗೂ ಇರಬೇಕು ಹೇಳ್ತಕ್ಕಂಥದ್ದು ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅದನ್ನ ಅರ್ಥೈಸಿಕೊಳ್ಳಬೇಕಾಗಿದೆ. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 6-7ನೇ ವಚನಗಳನ್ನ ಗಮನಿಸುವಾಗ, 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 6-7ನೇ ವಚನ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯ ಅನುಸರಿಸತಕ್ಕಂಥವರು ಅಲ್ಲ. ನೋಡ್ರಿ, ನಾವು ನೋಡುವಾಗ ನಾವು ದೇವರ ಸಂಗಡ ಅನ್ಯೋನ್ಯತೆ ಇದೆ ಎಂಬುದಾಗಿ ಹೇಳಿಕೊಂಡು ನಾವು ಕತ್ತಲೆಯಲ್ಲಿ ನಡೆದರೆ, ಅಂದರೆ ಈ ಪಾಪದಲ್ಲಿ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೆದರೆ ನಾವು ಸುಳ್ಳಾಡ್ತಕ್ಕಂಥವರಾಗಿದ್ದೇವೆ ಹೇಳುವಂಥದ್ದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ.
ಹಾಗಾದ್ರೆ ನಾವು ಸುಳ್ಳಾಡ್ತಕ್ಕಂಥ ಜೀವಿತದಲ್ಲಿ ಮುಂದೆ ಹೋಗ್ತಾ ಇದ್ದೀವೋ? ಇದು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಸ್ವಭಾವಗಳು, ಒಂದು ವೇಳೆ ಹೊಟ್ಟೆ ಕಿಚ್ಚುಗಳು, ದ್ವೇಷ, ಇವೆಲ್ಲವನ್ನ ನಾವು ಹೊಂದಿರತಕ್ಕಂಥ ಈ ಸ್ವಭಾವಗಳು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರನ್ನ ಪ್ರೀತಿಸದೆ ಅಥವಾ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ಇತರ ವಿಶ್ವಾಸಿಗಳ ಅವರೊಟ್ಟಿಗೆ ನಾವು ಅನ್ಯೋನ್ಯತೆಗೆ ಹೋಗದೇ ಇರತಕ್ಕಂತ ಸಂಗತಿಗಳಾಗಿ ನಾವು ಕಾಣ ಬರ್ತಕ್ಕಂಥವರಾಗಿರ್ತೇವೆ. ಅದರಿಂದ ಅಲ್ಲಿ ನೋಡ್ತೇವೆ, ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಸ್ಪಷ್ಟವಾಗಿ ಒಂದು ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 6 ಮತ್ತು 7ನೇ ವಚನದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಬೆಳಕಿನಲ್ಲೇ ನಿಜವಾಗಿ ನಡೀತಾ ಇದ್ದೇವೆ ಎಂಬುದಾಗಿ ಅಂದುಕೊಳ್ಳುವುದಾದರೆ ಏನಾಗಿದೆ? ಒಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಈ ಒಂದು ಅನ್ಯೋನ್ಯತೆಯ ಒಂದು ಜೀವಿತ ಎಲ್ಲರಲ್ಲೂ ಇದೆಯೋ ಅಥವಾ ಇಲ್ಲದೆ ನಾನು ಎಲ್ಲಿ ಕಳ್ಕೊಂಡಿದ್ದೇನೆ? ಕರ್ತನೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಒಂದು ವೇಳೆ ಕಳ್ಕೊಂಡಿದ್ದೇನೋ, ಅಥವಾ ವಿಶ್ವಾಸಿಗಳೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಅಥವಾ ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆಯನ್ನ ನಾನು ಕಳ್ಕೊಂಡಿದ್ದೇನೋ ಹೇಳುವಂಥದನ್ನ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಅದಕ್ಕೆ ಪೌಲನು ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದ 25ನೇ ವಚನದಲ್ಲಿ ಹೇಳ್ತಾನೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ. ನೋಡ್ರಿ, ಈ ಅನ್ಯೋನ್ಯತೆ, ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಅದು ಕೆಲವರು ಬಿಟ್ಟಿದ್ದಾರೆ. ಅದು ರೂಢಿಯಾಗ್ಬಿಟ್ಟಿದೆ. ಹೋದ್ರು ಆಯ್ತು, ಹೋಗದೆ ಇದ್ರು ಆಯ್ತು. ಸಭೆಗಳು ಅಥವಾ ಸಭಾಕೂಟಗಳು, ಆರಾಧನಾ ಕೂಟಗಳು, ಪ್ರಾರ್ಥನಾ ಕೂಟಗಳು, ಕೆಲವೊಂದು ಸಂದರ್ಭಗಳು ಅನೇಕ ರೀತಿಯಾಗಿ ಬರತಕ್ಕಂಥದ್ದು, ಅದು ಬೇರೆ ವಿಷಯ. ಆದ್ರೆ ನಾವು ನೋಡ್ತಾ ಬರುವಾಗ ಅದು ರೂಢಿಯಾಗಿ ಬಿಟ್ಟರೆ, ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ನನಗೆ ರೂಢಿಯಾಗಿ ಬಿಟ್ಟರೆ ಕ್ರಮೇಣವಾಗಿ ಅದೇ ರೂಢಿಯಾಗಿ ಸಭೆಯನ್ನ ಬಿಟ್ಟು ಹೋಗ್ತಕ್ಕಂಥ ಒಂದು ಸಂಗತಿಗೆ ಬಂದು ನಿಲ್ತಕ್ಕಂಥವರಾಗಿದ್ದೇವೆ. ನೋಡ್ರಿ ಪ್ರಿಯರೇ, ಈ ಅನ್ಯೋನ್ಯತೆ ಸ್ವಾಮಿ ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ. ನಮ್ಮೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ, ನಾವು ವೈಯಕ್ತಿಕವಾಗಿ ಕರ್ತನೊಟ್ಟಿಗೆ ನಾವು ಅನ್ಯೋನ್ಯತೆಯನ್ನ ಬಯಸ್ತಕ್ಕಂಥದ್ರಲ್ಲಿಯೂ ಕೂಡ, ಆದ್ರೆ ಸಭೆಯಾಗಿ ನಾವು ಕೂಡಿಕೊಳ್ಳುವಾಗ ಅಥವಾ ನಾವು ಕೆಲವು ವಿಶ್ವಾಸಿಗಳಾಗಿ ಕೂಡಿಕೊಳ್ಳುವಾಗ ಸ್ವಾಮಿ ಒಂದು ಮಾತಾಡಿದ್ದಾರೆ. ಏನ್ ಹೇಳಿದ್ದಾನೆ ಗೊತ್ತ್ರಿ? ನನ್ನ ಹತ್ರ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಚನದಲ್ಲಿ, ಮತ್ತಾಯ 18-20ನೇ ವಚನದಲ್ಲಿ, ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತೀರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ನೋಡ್ರಿ, ಅಲ್ಲಿ ನಾವು ನೋಡುವಾಗ ನಾವು ಕೂಡಿ ಬರತಕ್ಕಂತ ವಿಷಯದಲ್ಲಿ ಕರ್ತನೊಟ್ಟಿಗಿರ್ತಕ್ಕಂಥ ಸಂಬಂಧ ಮತ್ತು ನಮ್ಮವುಗಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧಗಳು, ಅನ್ಯೋನ್ಯತೆಗಳು ನಾವು ಬಯಸುವಾಗ, ನಾವು ಕರ್ತನ ಹೆಸರಿನಲ್ಲಿ ಸೇರುವಾಗ ನಾನು ಅಲ್ಲಿ 2-3 ನಾನು ಇರ್ತೇನೆ ಎಂಬುದಾಗಿ ಕರ್ತನ ಹೇಳಿದ್ದಾನೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಅಂದರೆ ನಾವುಗಳು ಅನ್ಯೋನ್ಯತೆಯಲ್ಲಿ ಇರುವಾಗ ಕರ್ತನು ನಮ್ಮ ಜೊತೆಯಲ್ಲಿ ಇರ್ತಾನೆ ಹೇಳ್ತಕ್ಕಂಥ ವಾಗ್ದಾನಗಳನ್ನ ಕರ್ತನು ಕೊಟ್ಟಿದ್ದಾನೆ. ಇದನ್ನ ನಾವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? ಇದನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳದೆ ನಮ್ಮದೇ ದಿಕ್ಕಿನಲ್ಲಿ ಮುಂದುವರಿತಾ ಇದ್ದೇವೆ? ಅದರಿಂದ 2-3 ನನ್ನ ನಾಮದಲ್ಲಿ ನೀವು ಎಲ್ಲಿ ಸೇರಿ ಬಂದರೂ ನಾನಿದ್ದೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಅದರಿಂದ ನೀನೊಬ್ಬರೇ ಇದ್ದಾಗ ನಾನು ಇರ್ತೇನೆ ಎಂಬುದಾಗಿ ಆತನು ಅಲ್ಲಿ ವಾಗ್ದಾನ ಸಾಮೂಹಿಕವಾಗಿ ಒಂದು ವೇಳೆ ಆತನು ಹೇಳುವಾಗ ಹೇಳಿಲ್ಲ. ನೀನು ಒಂದು ಕಡೆ ಇರು, ನೀನು ಮರದ ಕಡೆ ಇರು, ಇನ್ನು ನೀನು ನದಿ ಕಡೆ ಇರು, ನೀನು ಸಾಗರದ ಕಡೆ ಇರು, ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಿಲ್ಲ. ನೀವು 2-3 ನನ್ನ ನಾಮದಲ್ಲಿ ನೀವು ಎಲ್ಲಿ ಸೇರಿ ಬರ್ತೀರಿ ಅಂದರೆ ನಿಮ್ಮ 3 ಅನ್ಯೋನ್ಯತೆ, 2-3-6 ಅಥವಾ ಅನೇಕ ಜನರ ಅನ್ಯೋನ್ಯತೆಗಳು, ನನ್ನ ಹೆಸರಿನಲ್ಲಿ ಸೇರಿ ಬರತಕ್ಕಂಥವರ ಅನ್ಯೋನ್ಯತೆಗಳು ಇರುವಾಗ ನಾನ್ ನಿಮ್ ಜೊತೆ ಇರ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಇದು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಅಂದರೆ ನಮ್ಮ ಅನ್ಯೋನ್ಯತೆಯಲ್ಲಿ ಕೂಡ ಕರ್ತನು ನಮ್ಮ ಜೊತೆಗೆ ಆತನು ಇರ್ತಕ್ಕಂಥವನಾಗಿದ್ದಾನೆ. ಹಾಗಾದ್ರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ನಮ್ಮ ಅನ್ಯೋನ್ಯತೆ ಮೊಟ್ಟ ಮೊದಲನೇದಾಗಿ ದೇವರೊಟ್ಟಿಗಿರುವಂತದ್ದಾಗಿದೆ, ನಿಜ. ಹಾಗೆಯೇ ಕರ್ತನ ಭಕ್ತರೊಟ್ಟಿಗೆ ಅಂದರೆ ಸಭೆಯೊಟ್ಟಿಗೆ ಇರ್ತಕ್ಕಂಥ ಒಂದು ಸಂಬಂಧವಾಗಿದೆ. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳಿದೆ. ಇಲ್ಲಿ ಸಭೆಯಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 15 ಮತ್ತು 16ನೇ ವಚನ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 15-16ನೇ ವಚನ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ,
ಅಳುವವರ ಸಂಗಡ ಅಳಿರಿ, ನಿಮ್ಮ ಒಳಗೆ ಏಕ ಮನಸ್ಸುಳ್ಳವರಾಗಿರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ, ಇವತ್ತು ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮ ಅನ್ಯೋನ್ಯತೆ, ನಾವು ಇನ್ನೊಬ್ಬ ವಿಶ್ವಾಸಿಗಳೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ, ಸಂತೋಷ ಪಡ್ತಾರೋ, ಯಾರು ಸಂತೋಷ ಪಡ್ತಾ ಇದ್ದಾರೋ ಅವರೊಂದಿಗೆ ಸಂತೋಷ ಪಡುವಂಥದ್ದು. ಒಂದು ವೇಳೆ ಆ ಕರ್ತನ ಮಕ್ಕಳಲ್ಲಿ ಯಾವುದೋ ಒಂದು ಆಶೀರ್ವಾದಗಳು ಬಂತು, ಒಂದು ವೇಳೆ ಮನೆ ಕಟ್ಟಿದ್ರು, ಸೈಟ್ ತಕೊಂಡ್ರು, ಅಥವಾ 4 ವೀಲರ್ ತಕೊಂಡ್ರು, ಇವರ ಮಧ್ಯದಲ್ಲಿ ಸಂತೋಷ ಪಡುವಂತದ್ದಾಗಿದೆ. ಮತ್ತು ಯಾರು ಕಷ್ಟದಲ್ಲಿದ್ದಾರೋ, ಯಾರು ಅಳ್ತಾ ಇದ್ದಾರೋ, ಯಾರು ಸಮಸ್ಯೆಗಳಲ್ಲಿದ್ದಾರೋ ಅವರ ಜೊತೆಗೆ ನಾವಿರ್ಬೇಕು ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ ಎಂಬತಕ್ಕಂಥ ಒಂದು ಸಂಗತಿಯನ್ನ ಅನ್ಯೋನ್ಯತೆಯಲ್ಲಿ ಕಲಿಬೇಕಾಗಿರ್ತಕ್ಕಂಥ ಒಂದು ಪಾಠ. ಹಾಗಾಗಿ ಕ್ರಿಸ್ತಿಯ ಜೀವಿತದಲ್ಲಿ, ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ಹೇಳುವಾಗ, ಈ ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವಾಗಿರ್ತಕ್ಕಂಥ ಒಂದು ಜೀವಿತ, ಇದು ತುಂಬಾ ಕಷ್ಟ, ಸುಲಭವಾಗಿರ್ತಕ್ಕಂಥ ಒಂದು ಸಂಗತಿ ಅಲ್ಲ. ಅಪೊಸ್ತಲರ ಕಾಲದಲ್ಲಿ ಅಪೊಸ್ತಲರು ಏಕ ಮನಸ್ಸುಳ್ಳವರಾಗಿ ಅವರು ಕರ್ತನ ಸೇವೆಯನ್ನ ಮಾಡ್ತಾ ಬಂದವರಾಗಿದ್ದರು. ಮತ್ತು ಆ ಸಭೆಗಳವರು, ಪ್ರಾರಂಭಿಕವಾಗಿರ್ತಕ್ಕಂಥ ಸಭೆಯ ದೇವಜನರು ಏಕ ಮನಸ್ಸುಳ್ಳವರಾಗಿ ಅವರು ಸೇವೆಗಳನ್ನ ಮಾಡ್ತಾ ಕರ್ತನಿಗಾಗಿ ಜೀವಿಸಿರ್ತಕ್ಕಂಥವರು ಆಗಿದ್ದರು ಎಂಬುದಾಗಿ ನೋಡತಕ್ಕಂಥವರಾಗಿದ್ದೇವೆ. ಅದರಿಂದ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ನಿಮ್ಮ ಅನ್ಯೋನ್ಯತೆ ಯಾರೊಟ್ಟಿಗೆ? ನೀವು ಯಾರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೀರಿ? ನೀವು ಸಭೆಯೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೀರಾ? ಸಭೆಯ ದೇವಜನರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೀರಾ? ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಎಷ್ಟೋ ಜನರಿಗೆ ಈ ವಿಷಯದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲದೆ ಇದ್ದಾರೆ. ತಿಳುವಳಿಕೆ ಇಲ್ಲದೆ ನಾನು ಯಾರೊಟ್ಟಿಗೆ ಸಂಪರ್ಕವನ್ನ ಬೆಳೆಸಬೇಕು, ಎಲ್ಲಿ ನಾನು ಇರಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಅನೇಕರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥವರ ಸಂಗತಿ ಆಗಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ನಾವೇ ಬುದ್ಧಿವಂತರೆಂಬುದಾಗಿ ಅನೇಕರು ಎಣಿಸಿಕೊಳ್ತಕ್ಕಂಥವರು ಆಗಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಇದು ಎಲ್ಲರಿಗೂ, ವಿಶ್ವಾಸಿಗಳಿಗೆ ಹೇಳುವಂತ ಮಾತು, ಸ್ವಾರ್ಥಿಕರಿಗೆ ಹೇಳುವಂತ ಮಾತು, ಬೋಧಕರಿಗೆ ಹೇಳ್ತಕ್ಕಂಥ ಮಾತು, ಎಲ್ಲರಿಗೆ ಹೇಳ್ತಕ್ಕಂಥ, ಈ ಸಭಾ ಹಿರಿಯರುಗಳಿಗೆ ಹೇಳ್ತಕ್ಕಂಥ ಮಾತು, ಡೀಕನ್ಸ್ಗಳಿಗೆ ಹೇಳ್ತಕ್ಕಂಥ ಮಾತು, ಎಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು. ದೇವರ ವಾಕ್ಯ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಕೆಲವು ಜವಾಬ್ದಾರಿಗಳಲ್ಲಿ ನೀವು ಹೀಗೆ ಮಾಡಬೇಕು, ಸಭಾ ಹಿರಿಯರಿಗೆ ಹೀಗೆ ಮಾಡಬೇಕು, ಸ್ವಾರ್ಥಿಕರಾಗಿ ನೀವು ಹೀಗೆ ಮಾಡಬೇಕು, ನೀವು ವಿಶ್ವಾಸಿಗಳಾಗಿ ಹೀಗೆ ಮಾಡಬೇಕು ಇದೆ. ಆದರೆ ಈ ಅನ್ಯೋನ್ಯತೆಗೆ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ಒಂದೇ. ಅನ್ಯೋನ್ಯತೆ ವಿಷಯದಲ್ಲಿ ಕರ್ತರ ಭಕ್ತರಾಗಿರ್ತಕ್ಕಂಥ ನಾವುಗಳು ನಮ್ಮ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ, ನಾವು ದೊಡ್ಡಸ್ತಿಕೆಯ ನಮಗೆ ಬಂದ್ಬಿಡುತ್ತೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ದೊಡ್ಡಸ್ತಿಕೆ ಬಂದ್ಬಿಡುತ್ತೆ. ಈ ದೊಡ್ಡಸ್ತಿಕೆ ಒಂದು ವೇಳೆ ನಮಗೆ ಹಣದ ಸಂಗತಿಗಳಿಂದಲೂ ಅಥವಾ ಲೋಕದ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವಾಗ ನಮಗೆ ದೊಡ್ಡಸ್ತಿಕೆ ಬಂದ್ಬಿಡುತ್ತೆ. ಆದ್ರೆ ಸತ್ಯವೇದ ಹೇಳ್ತದೆ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದೆ ನೀವು ಏಕ ಮನಸ್ಸುಳ್ಳವರಾಗಿದ್ದು, ಯಾರು ಅಳ್ತಾ ಇದ್ದಾರೆ, ಯಾರು ಸಂತೋಷ ಪಡ್ತಾ ಇದ್ದಾರೆ ಅವರ ಅನ್ಯೋನ್ಯತೆಯಲ್ಲಿ ನೀವು ಇರ್ರಿ ಎಂಬುದಾಗಿ. ಹಾಗಾದ್ರೆ ಇವತ್ತು ಎಷ್ಟೋ ಕಡೆಗಳಲ್ಲಿ ಒಬ್ಬ ವಿಶ್ವಾಸಿಗಳ ಮನೆಗೆ ಇನ್ನೊಬ್ಬ ವಿಶ್ವಾಸಿ ಹೋಗದೇ ಇರತಕ್ಕಂಥ ಕಾಲಮಾನಗಳನ್ನು ಕೂಡ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಷ್ಟೋ ಬಾರಿ ಕೆಲವರ ಸಂಗತಿ ಹೇಗಾಗಿದೆ ಎಂಬುದಾಗಿ ನೋಡುವಾಗ, ಅನೇಕ ದಿನಗಳ ಹಿಂದಿನ ವಿಷಯ ನಾನು ಹೇಳ್ತಾ ಇರುವಂತದ್ದು, ಕೆಲವು ತಿಂಗಳ ಹಿಂದಿನ ವಿಷಯ. ನೋಡ್ರಿ, ಇಬ್ಬರು ವ್ಯಕ್ತಿಗಳು ಒಬ್ಬ ವಿಶ್ವಾಸಿಗಳ ಮನೆಗೆ ಆತನು ಬರುವಾಗ, ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ವಿಶ್ವಾಸಿಯು ಇದ್ದಾನೆಂಬುದಾಗಿ ಗೊತ್ತಿರುವಾಗ, ಒಂದು ವೇಳೆ ಆತನು ಕರೆಯುವಾಗ ಬಾರದಿದ್ದರೆ ನೀನ್ ಯಾವ ಅನ್ಯೋನ್ಯತೆಯಲ್ಲಿದ್ದಿ? ನೀನು ಇಬ್ಬರ ಮಧ್ಯದಲ್ಲಿ ಭೇದಗಳನ್ನ ತೆಗೆದು ಹಾಕೊಳ್ಳಿಕ್ಕೆ ನೀನು ಬಂದಿರ್ತಾ ಇದೀಯಾ? ನೀನು ಇಬ್ಬರ ಮಧ್ಯದಲ್ಲಿ ಭೇದಗಳನ್ನ ಉಂಟು ಮಾಡೋದಕ್ಕೋಸ್ಕರವಾಗಿ ನೀನು ಬರುವುದಾದರೆ ನಿನ್ನ ಸೇವೆ ಯಾಕೆ ಕರ್ತನು ಅಪೇಕ್ಷೆ ಮಾಡ್ತಾನೆ? ನನ್ನ ಸೇವೆಯನ್ನ ಕರ್ತನು ಯಾಕೆ ಆತನು ಅಪೇಕ್ಷೆ ಮಾಡ್ತಾನೆ? ಒಬ್ಬ ಸಹೋದರನ ಜೊತೆಯಲ್ಲಿ ಅನ್ಯೋನ್ಯತೆ, ಇನ್ನೊಬ್ಬ ಸಹೋದರನ ಜೊತೆ ಅನ್ಯೋನ್ಯತೆ ಇಲ್ಲದಿರುವಂಥದ್ದು, ಇದೆಲ್ಲವೂ ಲೋಕದ ಜನರು ಮಾಡುವಂತ ಒಂದು ಕಾರ್ಯವಾಗಿದೆ. ಈ ಲೋಕದ ಜನರು ಮಾಡತಕ್ಕಂತ ಕಾರ್ಯದಲ್ಲಿ ನಾವು ಸುವಾರ್ಥಿಕರಾಗಿಯೋ, ಹಿರಿಯರುಗಳಾಗಿಯೋ, ಬೋಧಕರುಗಳಾಗಿಯೋ ಇರತಕ್ಕಂಥ ದಿನಮಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಒಂದು ಅನ್ಯೋನ್ಯತೆಯ ವಿಷಯದಲ್ಲಿ ಸ್ಪಷ್ಟವಾದಂತ ತಿಳುವಳಿಕೆ
ನಮಗೆ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ನಮಗಿರಬೇಕಾಗಿರ್ತಕ್ಕಂಥದ್ದಾಗಿದೆ. ಒಂದೇ ನಂಬಿಕೆ ಇಟ್ಟಿರ್ತಕ್ಕಂಥವರ ಮನೆ, ಒಂದೇ ರೀತಿಯಾಗಿರ್ತಕ್ಕಂಥ ದೀಕ್ಷಾಸ್ಥಾನ ಪಡ್ಕೊಂಡವರು, ಒಂದೇ ನಿರೀಕ್ಷೆ ಉಳ್ಳಿರ್ತಕ್ಕಂಥವರು, ಮತ್ತು ಒಂದೇ ನಾವು ರಕ್ಷಿಸಲ್ಪಟ್ಟಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥವರು, ಒಂದೇ ಬೋಧನೆಯನ್ನ ಹೊಂದಿರತಕ್ಕಂಥವರು, ಸ್ವಸ್ಥ ಬೋಧನೆಗೆ ಒಳಗಾಗಿದೆ ಎಂಬುದಾಗಿ ಅಂದುಕೊಳ್ತಕ್ಕಂಥವರು, ಈಗೆಲ್ಲ ನಾವು ಇರುವಾಗ ಆದ್ರೆ ನಮ್ಮ ಜೀವಿತ ಮಾತ್ರ ಬೇರೆ ಬೇರೆಯಾಗಿ ಹೋಗ್ತಕ್ಕಂಥ ಸನ್ನಿವೇಶಕ್ಕೆ ಬರ್ತಾ ಇದ್ರೆ ನಾನು ಎಂತ ಅನ್ಯೂನ್ಯತೆಯ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಗಿದೆ. ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಈ ಅನ್ಯೂನ್ಯತೆಯ ವಿಷಯದಲ್ಲಿ ಒಂದು ವೇಳೆ ಒಂದು ಸಭೆಯು ಇನ್ನೊಂದು ಸಭೆಯ ವಿಷಯದಲ್ಲಿಯೂ ಕೂಡ ಅನ್ಯೂನ್ಯತೆಗಳು ಸ್ಪಷ್ಟತೆಗಳು ಇರಬೇಕು. ಹಾಗಾಗಿ ಒಂದು ಸಭೆಯ ವಿಶ್ವಾಸಿಗಳನ್ನ ಭೇಟಿಯಾಗುವಾಗ ಅಲ್ಲಿರತಕ್ಕಂಥ ಸಭಾನಾಯಕರ ಜೊತೆಯಲ್ಲಿ ಅನ್ಯೂನ್ಯತೆ ಹೊಂದಿಕೊಂಡು ನೀವು ಮಾಡಬೇಕಾದ ಕಾರ್ಯ ಏನು? ವಿಶ್ವಾಸಿಗಳ ಜೊತೆಯಲ್ಲಿ ವ್ಯವಹರಿಸಬೇಕಾಗಿರುವಂತ. ಅದಿಲ್ಲದೆ ಸಭಾಯರ ಜೊತೆ ಅಲ್ಲಿ ಸೇವೆ ಮಾಡತಕ್ಕಂಥವರ ಜೊತೆಯಲ್ಲಿ ವ್ಯವಹರಿಸದೆ ನೀವು ಇತರ ವಿಶ್ವಾಸಗಳೊಟ್ಟಿಗೆ ವ್ಯವಹರಿಸಿಕೊಂಡು ಅವರ ಜೊತೆಯಲ್ಲಿ ಬಂದು ಅನ್ಯೂನ್ಯತೆಗೆ ನೀನು ಅಪೇಕ್ಷೆ ಮಾಡತಕ್ಕಂಥವರಾಗಿದ್ದರೆ ಅದಕ್ಕೆ ಏನೋ ಕಾರಣ ಕೊಟ್ಟು ನೀನು ಹೇಳುವಂತ ಒಂದು ಸಂಗತಿ ದೇವರ ವಾಕ್ಯ ಒಪ್ಪುವಂಥದ್ದಲ್ಲ. ದೇವರ ವಾಕ್ಯಕ್ಕೆ ಒಂದು ಕ್ರಮ ಇದೆ, ಒಂದು ಶಿಸ್ತಿದೆ. ಅದರಿಂದ ಅದರ ರೀತಿಯಲ್ಲೇ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದನ್ನ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ. ಆ ರೀತಿಯನ್ನ ನಾವು ಅಪೇಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದು ಆಗಿದೆ ಪ್ರಿಯರೇ. ಮತ್ತು ನಾವು ನೋಡುವಾಗ ಈ ಲೋಕದಲ್ಲಿ ನಾವು ಅನ್ಯ ಜನರೊಟ್ಟಿಗೆ ಅಥವಾ ಅನ್ಯ ವಿಷಯಗಳಿಗೆ ಸಂಬಂಧಪಟ್ಟು ನಾವು ಅನ್ಯೋನ್ಯತೆಯನ್ನ ಬಯಸಬಾರದೆಂಬುದಾಗಿ ಪೌಲನು ಮೊದಲನೇ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯದ 20ನೇ ವಚನದಲ್ಲಿ ಹೇಳ್ತಾನೆ. ಮತ್ತು 21ನೇ ವಚನಗಳಲ್ಲಿ ಆತನು ದೆವ್ವಗಳ ಪಾತ್ರ ಎಂಬುದಾಗಿ ಅದನ್ನ ಕರೀತಾನೆ. ಅದರ ಅರ್ಥ ಲೋಕದ ಜನರ ಅನ್ಯೋನ್ಯತೆ ಬೇಡ ಎಂಬುದಾಗಿ ಅಲ್ಲ. ಲೋಕದ ಜನರೊಟ್ಟಿಗಿರ್ತಕ್ಕಂಥ ಸಂಬಂಧಗಳು ದೇವ ಜನರೊಟ್ಟಿಗಿರ್ತಕ್ಕಂಥ ಸಂಬಂಧಗಳು ಬೇರೆ. ಲೋಕದವರು ಬಿಟ್ಟಿರ್ತಕ್ಕಂಥ ಸಂಬಂಧಗಳು ಅವು ಅವರನ್ನ ಪ್ರೀತಿಸಿ ನಾವು ಅವರನ್ನ ದೇವರ ಕಡೆಗೆ ತಿರುಗಿಸುವ ಪ್ರಯತ್ನದ ಅನ್ಯೂನ್ಯತೆ ವಿನಃ ಅವರೊಟ್ಟಿಗೆ ಆತ್ಮಿಕ ಅನ್ಯೂನ್ಯತೆ ಅಲ್ಲ. ಅವನು ಅದನ್ನ ಹೇಳ್ತಾ ಇದ್ದಾನೆ. ಅದರಿಂದ ಆತ್ಮಿಕವಾಗಿರ್ತಕ್ಕಂಥ ಅನ್ಯೂನ್ಯತೆಯಿಂದ ನೀವು ದೂರವಿದ್ದು ಲೋಕದಲ್ಲಿ ಅವರನ್ನ ಪ್ರೀತಿಸಿ ಅವರನ್ನ ದೇವರ ಕಡೆಗೆ ಸುವಾರ್ತೆ ಕಡೆಗೆ ತರತಕ್ಕಂಥ ಕಾರ್ಯದ ನಿಮಿತ್ತವಾಗಿ ಮಾತ್ರ ನಾವು ಅನ್ಯರನ್ನ ಪ್ರೀತಿಸಬೇಕೇ ವಿನಃ ನಾವು ಅನ್ಯರ ಜೊತೆಯಲ್ಲಿ ನಿಂತುಕೊಂಡು ನಾವು ಹೋಗ್ತಕ್ಕಂಥದ್ದಲ್ಲ. ಅದಕ್ಕೆ ಆತನು 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಚನದಲ್ಲಿ ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಅಂದ್ರೆ ನಾವು ನೋಡ್ತಾ ಬರುವಾಗ ನೀವು ಅವರ ಜೊತೆಯಲ್ಲಿರ್ತಕ್ಕಂಥ ಅನ್ಯೂನ್ಯತೆಯನ್ನ ಬಯಸಬೇಡ್ರಿ. ಅದರ ಅರ್ಥ ಅವರ ಜೊತೆಯಲ್ಲಿ ಊಟ ಮಾಡ್ಬೇಡ್ರಿ ಎಂಬುದಾಗಿ ಅಲ್ಲ. ಹಾಗಾದ್ರೆ ಊಟದ ಅನ್ಯೂನ್ಯತೆಗೆ ನಾವು ಸೇರಬಾರದು ಎಂಬುದಾಗಿ ಅಲ್ಲ. ಅದನ್ನ ನಾವು ಬೇರೆಯಾಗಿ ಅರ್ಥೈಸಿಕೊಳ್ಳುವುದು ಬೇಡ. ಅವರ ಜೊತೆಯಲ್ಲಿ ಪ್ರೀತಿಯಿಂದ ಊಟ ಮಾಡೋಣ, ಪ್ರೀತಿಯಿಂದ ನೀರು ಕುಡಿಯೋಣ, ಪ್ರೀತಿಯಿಂದ ಟೀ ಕುಡಿಯೋಣ, ಎಲ್ಲವನ್ನೂ ನಾವು ಮಾಡೋಣ ಕೆಲವು ಸಂಬಂಧಪಟ್ಟ ರೀತಿಯಲ್ಲಿ. ಆದರೆ ಅವರ ಈ ಆತ್ಮಿಕವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟು ನಾವು ಅವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನ ನಾವು ಅನುಭವಿಸುವಂಥದ್ದು ಸರಿಯಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರ ವಿವಾಹ ಕೂಟಗಳಿದೆ ಅಥವಾ ಕೆಲವು ಕಾರ್ಯಕ್ರಮಗಳು ಅವ್ರದ್ದಿರತಕ್ಕಂಥದ್ದಾಗಿದೆ. ಅದನ್ನ ನೋಡಿಕೊಂಡು ನಾವು ಅವರ ಜೊತೆಯಲ್ಲಿ ಒಂದು ವೇಳೆ ಸೇರತಕ್ಕಂಥದ್ದಾಗಿದೆ ಆಗಿದ್ರೆ ಒಳ್ಳೇದು. ಅದರಿಂದ ಎಲ್ಲಾ ವಿಷಯಗಳಿಗೆ ನಾವು ಸೇರ್ಲಿಕ್ಕೆ ಆಗಲ್ಲ. ಅದನ್ನೇ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಆತನು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಅನ್ಯೂನ್ಯತೆಯಿಂದ ನೋಡ್ರಿ, ಅನ್ಯೂನ್ಯತೆ ನಿಜವಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯು ಆತನು ಬೆಳಕಿನಲ್ಲಿ ನಡೆಯತಕ್ಕಂಥವನಾಗಿದ್ದಾನೆ. ಅಂದ್ರೆ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವನ್ನು ನಾವು ಗಮನಿಸ್ತಾ ಬರುವಾಗ ಬೆಳಕಿನ ಜೀವಿತ, ಈ ಅನ್ಯೂನ್ಯತೆಯಲ್ಲಿ ನಾವು ನಡೆಯುವಾಗ ಕ್ರಿಸ್ತನೊಟ್ಟಿಗೆ ಅನ್ಯೂನ್ಯತೆ, ಸಭೆಯೊಟ್ಟಿಗೆ ಅನ್ಯೂನ್ಯತೆ ಅಥವಾ ದೇವಜನರೊಟ್ಟಿಗೆ ಇರತಕ್ಕಂಥ ಅನ್ಯೂನ್ಯತೆ, ಇದು ಬೆಳಕಿನ ಎಡೆಗೆ ನಡೆಸ್ತಕ್ಕಂಥ ಒಂದು ಜೀವಿತವಾಗಿದೆ. ಕ್ರಿಸ್ತಿಯ ಜೀವಿತದಲ್ಲಿ ಬೆಳಕಿನ ಕಡೆಗೆ ಹೋಗ್ತಕ್ಕಂಥ ಒಂದು ಜೀವಿತ ಇದಾಗಿದೆ ಪ್ರಿಯರೇ. ಅದರಿಂದ ನಾವು ಅನ್ಯೂನ್ಯತೆಯನ್ನ ಹಗುರವಾಗಿ ಎಣಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಲ್ಲ. ನೋಡ್ರಿ, ಅಲ್ಲಿ ಅನ್ಯೂನ್ಯತೆಯಿಂದ ಮಾತ್ರವೇ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ, ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ, ಅಲ್ಲಿ ಒಟ್ಟಾಗಿ ಸೇವೆ ಮಾಡುವ ವಿಷಯ ತುಕಿಕನು ನನ್ನ ಸಂಗತಿಯನ್ನ ತಿಳಿಸುವನು ಪೌಲ ಹೇಳ್ತಾ ಇದ್ದಾನೆ. ತುಕಿಕನು ನನ್ನ ಸಂಗತಿಯನ್ನ ತಿಳಿಸುವನು. ನೋಡ್ರಿ, ಅಲ್ಲಿ ಪೌಲನು ತುಕಿಕನು ಇರತಕ್ಕಂತ ಅನ್ಯೂನ್ಯತೆ ಅವರು ಮಾಡತಕ್ಕಂತ ಸೇವೆ ವಿಷಯದಲ್ಲಿ ಅವರಿಗೆ ಸ್ಪಷ್ಟತೆ ಇತ್ತು.
ಅವರು ಕರ್ತನ ಸೇವೆಯನ್ನು ಯಥಾರ್ಥವಾಗಿ ಮಾಡ್ತಕ್ಕಂಥವರಾಗಿದ್ದರು. ಹಾಗಾಗಿ ಅವರ ಅನ್ಯೋನ್ಯತೆಯ ಕುರಿತಾಗಿ ಅವರು ಮಾತನಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗಾದ್ರೆ ಇವತ್ತು ನಮ್ಮ ಅನ್ಯೋನ್ಯತೆ ಯಾವ ರೀತಿಯಾಗಿ, ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ಯೋನ್ಯತೆ ಯಾವ ರೀತಿಯಾಗಿದೆ ಎಂಬುದನ್ನ ನಾವು ಕಂಡುಕೊಳ್ತಕ್ಕಂತ ಒಂದು ವಿಷಯಕ್ಕೆ ನಾವು ಬರಬೇಕು. ನೋಡ್ರಿ, ಅಲ್ಲಿ ಅದೇ ಕೊಲೊಸೆ ಪತ್ರಿಕೆ 4ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುವಾಗ, ನಂಬಿಗಸ್ತನಾದ ಪ್ರಿಯ ಸಹೋದರ ಪೌಲನ ಸ್ಟೇಟ್ಮೆಂಟ್ ಅನ್ನ ನಾವು ನೋಡ್ತಾ ಬರುವಾಗ, ಆ ದಿನಮಾನಗಳಲ್ಲಿ ನಂಬಿಗಸ್ತರಾಗಿರ್ತಕ್ಕಂಥ ಸಹೋದರರುಗಳು ಇದ್ದರು, ವಿಶ್ವಾಸಿಗಳು ಇದ್ದರು ಎಂಬುದನ್ನು ನೋಡ್ತೇವೆ. ಆ ಅನ್ಯೋನ್ಯತೆಯನ್ನ ಅವರು ಅನುಭವಿಸಿದವರಾಗಿದ್ದರು. ಹಾಗಾದ್ರೆ ನಾನು ನೀವುಗಳು ಇವತ್ತು ಸಹೋದರರ ಅನ್ಯೋನ್ಯತೆಯಲ್ಲಿ ಅಥವಾ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಯಾವ ರೀತಿಯ ಅನುಭವ ನಮಗಾಗಿದೆ ಎಂಬುದು ನಮಗೆ ಗೊತ್ತಿದೆ. ಅದರಿಂದ ಅವರವರಿಗೆ ಅದು ಅನುಭವ ಆಗಿದೆ. ಆದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯತಕ್ಕಂತ ಒಂದು ಅನುಭವಕ್ಕೆ ನಾವು ಬರಬೇಕೇ ವಿನಃ ಇತರ ಅನುಭವಕ್ಕೆ ನಾವು ದಾಟಿ ಹೋಗುವಂಥದ್ದು ಸತ್ಯವೇದ ಅದು ಹೋಗ್ತಕ್ಕಂಥ ಒಂದು ಕಾರ್ಯ ಅಲ್ಲ. ಮೊದಲನೇ ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ ಹೇಳುತ್ತದೆ. ಮೊದಲನೇ ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ, ಒಬ್ಬರನ್ನೊಬ್ಬರು ಸಂತೈಸಬೇಕಾದ್ರೆ ಈ ಅನ್ಯೋನ್ಯತೆ ಬೇಕು. ಅನ್ಯೋನ್ಯತೆ ಇಲ್ಲದಿದ್ದರೆ, ಸಹೋದರೊಟ್ಟಿಗೆ ದೇವಜನರೊಟ್ಟಿಗೆ ಅನ್ಯೋನ್ಯತೆ ಇಲ್ಲದಿದ್ದರೆ ಸಂತೈಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ ಅನ್ಯೋನ್ಯತೆಯೇ ಸಂತೈಸುವಿಕೆಗೆ ನಡೆಸತಕ್ಕಂಥದ್ದಾಗಿದೆ. ಸೊ ಅದರಿಂದ ವಿಶ್ವಾಸಿಗಳು ನಾವು ಒಬ್ಬರಾಗಿ ಉಳ್ಕೊಂಡಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ವಾಕ್ಯ ಕೂಡ ಒಪ್ಪುವಂಥದ್ದಲ್ಲ. ನಾನು ಒಬ್ಬಂಟಿಗನಾಗಿ ಇರ್ತೇನೆ ಎಂಬುದಾಗಿ, ಒಬ್ಬಂಟಿಗನಾಗಿ ಪ್ರಾರ್ಥನೆ ಮಾಡ್ತೇನೆ, ಒಬ್ಬಂಟಿಗನಾಗಿ ನಾನು ಆರಾಧನೆ ಮಾಡ್ತೇನೆ, ಇದು ದೇವರ ವಾಕ್ಯ ಒಪ್ಪುವಂತ ಒಂದು ಕಾರ್ಯಗಳಲ್ಲ. ಮೊದಲನೇ ತೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದ 25ನೇ ವಚನದಲ್ಲಿ ನೋಡುವಾಗ ಪೌಲನ ಒಂದು ಧೀರತೆಯ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ವಿಷಯ. ಪೌಲನು ಹೇಳ್ತಾ ಇದ್ದಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಹಾಗಾದ್ರೆ ಅನ್ಯೋನ್ಯತೆಯು ಪ್ರಾರ್ಥನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬತಕ್ಕಂಥದ್ದಾಗಿದೆ. ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದನ್ನ ಕಲಿಸಿಕೊಡ್ತಕ್ಕಂಥದ್ದಾಗಿದೆ. ಇದು ನಮಗೆ ಕಲಿಸಿಕೊಡ್ತಕ್ಕಂಥ ಒಂದು ಜೀವಿತ. ಹಾಗಾದ್ರೆ ಪ್ರಾರ್ಥನೆಗೆ ಅಡ್ಡಿ ಒಂದು ವೇಳೆ ನಾನು ಅನ್ಯೋನ್ಯತೆಯಲ್ಲಿ ಇಲ್ಲದೆ ಇದ್ರೆ, ಒಬ್ಬ ಸಹೋದರನ ವಿಷಯವಾಗಿ ನಾನು ಆತನ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಇಲ್ಲದೆ ಹೋದ್ರೆ, ನಾನು ತಪ್ಪಾಗಿ ನಡ್ಕೊಳ್ತಕ್ಕಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾನಿದ್ದರೆ, ದ್ವೇಷದಲ್ಲಿಯೋ ಅಸೂಯೆಯಲ್ಲಿಯೋ ಅಥವಾ ಇನ್ಯಾವುದೋ ವಿಷಯಗಳಲ್ಲಿ ನಾನು ಮುಂದುವರಿತಾ ಇದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಪೌಲನು ಆತನು ಥೆಸಲೋನಿಕ ಸಭೆಗೆ ಹೇಳ್ತಾ ಇದ್ದಾನೆ, ಆತನು ಒಬ್ಬ ಒಳ್ಳೆಯ ಬೋಧಕನಾಗಿದ್ದಾನೆ, ದೇವರ ವಾಕ್ಯ ಪಾರಂಗತನಾಗಿರ್ತಕ್ಕಂಥವನಾಗಿದ್ದಾನೆ. ಅಂತ ವ್ಯಕ್ತಿಯು ಹೇಳ್ತಕ್ಕಂಥ ಒಂದು ಮಾತು, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಇದು ಅನ್ಯೋನ್ಯತೆಯಲ್ಲಿ ಕಂಡು ಬರುವಂತ ವಿಷಯ, ಅನ್ಯೋನ್ಯತೆಯಲ್ಲಿ ಕಂಡು ಬರುವಂತ ವಿಷಯ. ಅದರಿಂದ ನಾವು ನೋಡುವಾಗ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದ 2ನೇ ವಚನ ತಿಳಿಸ್ತಕ್ಕಂಥದ್ದು ನಾವು ಗಮನಿಸ್ತಾ ಬರುವಾಗ, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದ 2ನೇ ವಚನ, ಅನ್ಯೋನ್ಯತೆ ವಿಷಯದಲ್ಲಿ ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ. ಇವತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿ. ನನ್ನ ಭಾರನೇ ನನಗೆ ಹೊತ್ಕೊಳ್ಲಿಕ್ಕೆ ಆಗುದಿಲ್ಲ, ಇನ್ನು ಬೇರೆಯವ್ರ ಭಾರ ಎಲ್ಲಿ ನಾನು ಹೊತ್ಕೊಳ್ಳುದು? ನನ್ನ ಭಾರನೇ ನನಗೆ ಹೊತ್ಕೊಳ್ಳಕ್ ಆಗಲ್ಲ, ಇನ್ನು ಬೇರೆಯವ್ರ ಭಾರ ನಾನು ಎಲ್ಲಿ ಹೊತ್ಕೊಳ್ಳಕ್ ಆಗಲ್ಲ, ಎಲ್ಲಿ ಹೊತ್ಕೊಳ್ಳಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತಕ್ಕಂಥವರಾಗಿದ್ದೇವೆ. ನಮ್ಮ ಭಾರನೂ ಹೊತ್ಕೊಳ್ಬೇಕು, ಆಮೇಲೆ ಮತ್ತೊಬ್ಬರ ಭಾರನೂ ಹೊತ್ಕೊಳ್ಬೇಕು. ಇದು ದೇವರ ವಾಕ್ಯ ಹೇಳುವುದು. ಈ ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಭಾರ ಹೊರತಕ್ಕಂತ ಒಂದು ಇನ್ನೊಬ್ಬರ ವಿಷಯದಲ್ಲಿ ಭಾರ ಇರಬೇಕು. ಸೊ ಭಾರ ಇರದಿದ್ದರೆ ಅದು ಅನ್ಯೋನ್ಯತೆಯ ಜೀವಿತ ಅಲ್ಲ ಹೇಳುವುದನ್ನ ದೇವರ ವಾಕ್ಯಕ್ಕೆ ಕಲಿಸಿಕೊಡ್ತಕ್ಕಂಥದ್ದಾಗಿದೆ, ಹೇಳ್ತಕ್ಕಂಥದ್ದಾಗಿದೆ. ಅದರಿಂದ ಬಹಳ ಈ ಅನ್ಯೋನ್ಯತೆಯನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರವೇ ನಾವು ಆ ಪ್ರಕಾರವಾಗಿ ನಾವು ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರಿಯರೇ. ಅದರಿಂದ ನಾವು ಅಷ್ಟು ಮಾತ್ರವಲ್ಲ, ಈ ಅನ್ಯೋನ್ಯತೆ ಕ್ರಿಸ್ತಿಯ ಅನ್ಯೋನ್ಯತೆಯಲ್ಲಿ ನಾವಿರುವಾಗ, ದೇವಜನರ ಅನ್ಯೋನ್ಯತೆಯಲ್ಲಿ ನಾವಿರುವಾಗ ದೈವಿಕ ಕಾರ್ಯಗಳು, ದೈವಿಕ ಜ್ಞಾನಗಳು ಹೆಚ್ಚುತ್ತಾ ಹೋಗ್ತಕ್ಕಂತ ಒಂದು ಸಂಗತಿಯಾಗಿದೆ. ಅದರಿಂದ ನಾವು ಲೋಕದವರೊಟ್ಟಿಗೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಳ್ತೇವೆ, ಲೋಕದವರೊಟ್ಟಿಗೆ ವ್ಯವಹಾರ ಮಾಡ್ತೇವೆ, ಮತ್ತು ನಮ್ಮ ಆತ್ಮಿಕ ವಿಷಯಗಳನ್ನ ಬಿಟ್ಟು, ನಾವು ದೈವಿಕ ಕಾರ್ಯಗಳನ್ನ ಬಿಟ್ಟು ಲೋಕದವರೊಟ್ಟಿಗೆ ಹೆಚ್ಚಿನ ಸಮಯಾವಕಾಶಗಳನ್ನ ನಾವು ಕಳೀತೇವೆ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಲೋಕದವರು ಬೇಡ ಎಂಬುದಾಗಿ ಅರ್ಥ ಅಲ್ಲ. ಉದಾಹರಣೆಗಾಗಿ ಒಬ್ಬ ವ್ಯಕ್ತಿಯು 8 ತಾಸಿನ ಕೆಲಸಗಳನ್ನು ಅನ್ಯ ಜನರ ಮಧ್ಯದಲ್ಲಿ ಆತನು ಮಾಡ್ತಾನೆ ಎಂಬುದಾಗಿ ಅವನು ಊಹಿಸಿಕೊಂಡರೆ, 8 ತಾಸಿನ ಕೆಲಸಕ್ಕೋಸ್ಕರವಾಗಿ ಅನ್ಯ ಜನರ ಮಧ್ಯದಲ್ಲಿ ಆತನು ಇರುವಂತದ್ದಾಗಿದೆ. ಅದಕ್ಕಿಂತಲೂ ಹೆಚ್ಚಿನ
ಸಮಯಗಳು 10 ಗಂಟೆ, 12 ಗಂಟೆ, 14 ಗಂಟೆ ನಾನು ಆತನ ಜೊತೆಯಲ್ಲಿ ಇರ್ತೇನೆ, ಲೋಕದೊಟ್ಟಿಗೆ ಲೋಕದ ರೀತಿಯಲ್ಲಿ ಇರ್ತೇನೆ ಎಂಬುದಾಗಿ ಅಂದುಕೊಳ್ಳುವುದಾದರೆ ನೀನು ಯಾರೊಟ್ಟಿಗೆ ಅನ್ಯೋನ್ಯತೆ ಇದ್ದಿ? ನೀನು ಅನ್ಯ ಜನರೊಟ್ಟಿಗೆ ಅನ್ಯೋನ್ಯತೆಯನ್ನು ನೀನು ಬಯಸ್ತಾ ಇದ್ದಿ. ದೇವ ಜನರೊಟ್ಟಿಗೆ ಅನ್ಯೋನ್ಯತೆ ಬೇಡ. ನೀವು ಅವ್ರ ಮನೆಗೆ ಪ್ರಾರ್ಥನೆಗೆ ಹೋಗುವುದು ಬೇಡ, ಕಾಟೇಜ್ ಮೀಟಿಂಗ್ ನೀನು ಹೋಗುವುದು ಬೇಡ, ಯಾವುದಕ್ಕೂ ಬೇಡ, ಆರಾಧನೆಗೆ ಮಾತ್ರ ಸಾಕು. ಸೊ ಇದು ಅನ್ಯೋನ್ಯತೆಯ ಲಕ್ಷಣ ಅಲ್ಲವೇ ಅಲ್ಲ. ಅದರಿಂದ ಇವೆಲ್ಲ ಸಂಗತಿಗಳನ್ನ ನಾವು ತಿಳ್ಕೊಂಡು ಹೋಗ್ತಕ್ಕಂತ ಒಂದು ಜೀವಿತ ನಮ್ಮದಾಗಿದೆ. ಅನ್ಯೋನ್ಯತೆ ಕರ್ತನೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ ಮತ್ತು ಸಭೆಯೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ ಅಥವಾ ದೇವಜನರೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ ಇವು ಬಹಳ ಮುಖ್ಯ. ನಾವು ಕೇವಲ ದೇವರೊಟ್ಟಿಗೆ ಇರ್ತಕ್ಕಂಥ ಅನ್ಯೋನ್ಯತೆ ಮಾತ್ರ ಎಂಬುದಾಗಿ ಸತ್ಯವೇದ ಹೇಳುವುದಿಲ್ಲ. ನಮ್ಮೊಟ್ಟಿಗೆ ಒಬ್ಬೊಬ್ಬರೊಟ್ಟಿಗೂ ನಾವು ಅನ್ಯೋನ್ಯತೆಯನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು. ನೀವು ಒಬ್ಬರಿಗೊಬ್ಬರು ಹರ್ಕೊಂಡು ತಿನ್ನೋರಾಗಿರಬಾರದು ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತದೆ. ನಾವು ಒಬ್ಬರನ್ನೊಬ್ಬರು ಆ ಜಗಳ, ಮತ್ಸರ, ಇವೆಲ್ಲವನ್ನ ಆ ಕೋಪ ಇವೆಲ್ಲವನ್ನ ಹೊಂದಿಕೊಂಡು ನಾವು ಹೋಗ್ತಕ್ಕಂಥದಕ್ಕೆ ದೇವರ ವಾಕ್ಯ ಅಪ್ಪಣೆ ಕೊಡುವುದಿಲ್ಲ ನಮಗೆ. ಹಾಗಾಗಿ ನಿಜವಾದ ಅನ್ಯೋನ್ಯತೆಯಲ್ಲಿ ನಿಜವಾದ ಪ್ರೀತಿ ಅಭ್ಯಾಸ ಮಾಡಿಕೊಳ್ತಾ ನಮಗೆ ಮೊದಲನೇ ಕೊರಿಂಥ ಪತ್ರಿಕೆ 14ನೇ ಅಧ್ಯಾಯದ 1ನೇ ವಚನದಲ್ಲಿ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಿರಿ ಎಂಬುದಾಗಿದೆ. ಹಾಗಾಗಿ ನಾವು ನಮ್ಮ ಸಹೋದರಗಳನ್ನ, ಸಹೋದರಿಗಳನ್ನ, ದೇವಜನರುಗಳನ್ನ ಪ್ರೀತಿಸುತ್ತಾ ಅನ್ಯೋನ್ಯತೆಯನ್ನ ಸಂಪಾದಿಸಿಕೊಂಡು ಈ ಆತ್ಮಿಕ ಜೀವಿತ ಮುಂದಕ್ಕೆ ಹೋಗುವಾಗ ಕ್ರಿಸ್ತಿಯ ಜ್ಞಾನ 2 ಪೇತ್ರ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನ 2 ಪೇತ್ರ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನ, ಕ್ರಿಸ್ತಿಯ ಜ್ಞಾನ ನಾವು ಪಡ್ಕೊಳ್ತೇವೆ. ಕ್ರಿಸ್ತಿಯ ಜೀವನದಲ್ಲಿ, ಕ್ರೈಸ್ತ ಜೀವನದಲ್ಲಿ ಕ್ರಿಸ್ತಿಯ ಜ್ಞಾನ ನಮಗಿಲ್ಲದಿದ್ದರೆ ನಾವು ವಿಫಲರಾಗ್ತೇವೆ. ಈ ಕ್ರಿಸ್ತಿಯ ಜ್ಞಾನವನ್ನ ಎಷ್ಟೆಲ್ಲಾ ನಾವು ಹೊಂದಿಕೊಳ್ಳಿಕ್ಕೆ ನಮ್ಮ ಜೀವಿತದಲ್ಲಿ ಸಾಧ್ಯವಿದೆಯೋ ಅಷ್ಟು ನಾವು ಹೊಂದಿಕೊಳ್ಳಿಕ್ಕೆ ಪ್ರಯಾಸ ಪಡ್ತಕ್ಕಂಥ ಒಂದು ಜೀವಿತಕ್ಕೆ ನಾವು ಬರಬೇಕಾಗಿದೆ. ಅದು ನಾವು ನಮ್ಮ ಸಭೆಗಳಲ್ಲಿ ಆ ದೇವಜನರಿಗೆ ನಾವು ಕಲಿಸಿಕೊಡಬೇಕಾಗಿರುವಂತದ್ದು, ತಿಳಿಸಿಕೊಡಬೇಕಾಗಿರ್ತಕ್ಕಂಥ. ಎಷ್ಟೋ ಕಡೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎಲ್ಲಾ ಕಡೆಗಳಲ್ಲಿ ಇದೆ. ಒಂದು ಸಹೋದರ ಇನ್ನೊಂದು ಸಹೋದರ ಮೇಲೆ ಆ ದೋಷಾರೋಪಣೆ ಇಡುವಂಥದ್ದು, ಅಥವಾ ಆ ಸಹೋದರಿಯು ಇನ್ನೊಂದು ಸಹೋದರಿಯ ಮೇಲೆ ದೋಷಾರೋಪಣೆ ಇಡುವಂಥದ್ದು, ಆ ಅನೇಕ ರೀತಿಯ ಸಮಸ್ಯೆಗಳು, ಇಕ್ಕಟ್ಟುಗಳು, ಇವೆಲ್ಲ ಸಂಗತಿಗಳಲ್ಲಿ ಹಾದು ಹೋಗ್ತಾ ಇರುವ ಕ್ರಿಸ್ತಿಯ ನಂಬಿಕೆ ಜೀವಿತದಲ್ಲಿ ಕ್ರಿಸ್ತಿಯ ಅನ್ಯೋನ್ಯತೆಯನ್ನ ಅರ್ಥ ಮಾಡಿಕೊಂಡು ಕ್ರಿಸ್ತಿಯ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಅನುಭವದಲ್ಲಿ ಮುಂದೋಗ್ತಕ್ಕಂಥ ಒಂದು ಜೀವಿತ ನಮಗೆ ಬೇಕಾಗಿರತಕ್ಕಂತಾಗಿದೆ. ಎಷ್ಟೋ ಕಡೆಗಳಲ್ಲಿ ಕೊರತೆ ಇದೆ. ಕ್ರಿಸ್ತಿಯ ಜೀವಿತದಲ್ಲಿ ಆ ಸಹೋದರರು ಸಹೋದರಿಯರ ಮಧ್ಯದಲ್ಲಿ ಎಷ್ಟೋ ಬಿರುಕುಗಳನ್ನ ನಾವು ಕಾಣ್ತಾ ಇದ್ದೇವೆ, ಎಷ್ಟೋ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆ ಎಲ್ಲ ಸಮಸ್ಯೆಗಳು ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ. ಅದು ದೇವರ ವಾಕ್ಯದ ಆಧಾರದಲ್ಲಿ ಸರಿಪಡಿಸಿಕೊಂಡು ಕ್ರಮಪಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಜೀವಿತ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಕಂಡು ಬರಬೇಕು. ಹೆಚ್ಚಳ ಪಡ್ಕೊಂತ ಹೋದ್ರೆ, ನಾನೇ ಜ್ಞಾನಿ ಎಂಬುದಾಗಿ ಅಂದುಕೊಂಡ್ರೆ, ನಾನೇ ಬುದ್ಧಿವಂತನೆಂಬುದಾಗಿ ಅಂದುಕೊಂಡ್ರೆ ಅದು ದೇವರ ವಾಕ್ಯ ಒಪ್ಪುವಂತ ವಿಷಯಗಳಲ್ಲ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಈ ಕ್ರಿಸ್ತಿಯ ಅನ್ಯೋನ್ಯತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮತ್ತು ಕ್ರಿಸ್ತನೊಟ್ಟಿಗಿರ್ತಕ್ಕಂಥ ಸಂಬಂಧ ಅನ್ಯೋನ್ಯತೆ ಮತ್ತು ದೇವಜನರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಮತ್ತು ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆಯನ್ನ ಯಾವಾಗಲೂ ಮುಂದುವರಿಸುತ್ತಾ ಕರ್ತನ ಮಹಿಮೆಗಾಗಿ ನಾವು ಜೀವಿಸುವರಾಗಿರೋಣ. ದೇವರು ಈ ಚಿಕ್ಕ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಲಿ. ಕ್ರಿಸ್ತಿಯ ಜೀವಿತದ ಕಡೆಗೆ ನಾವು ಈ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ಹೇಳುವಾಗ ಇವೆಲ್ಲವನ್ನು ಕೂಡ ನಾವು ಗಮನಿಸುತ್ತಾ, ನಾವು ಅರ್ಥೈಸಿಕೊಳ್ಳುತ್ತಾ, ನಮ್ಮನ್ನ ಸರಿಪಡಿಸಿಕೊಳ್ಳುತ್ತಾ ಮುಂದಕ್ಕೆ ನಾವು ಸಾಗೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ವಂದನೆಗಳು ನಿಮ್ಮೆಲ್ಲರಿಗೆ.